ವಾಕ್ಯ ಅದರಿಂದ ದೇವನಿಗೆ ನಮಸ್ಕರಿಸುವೆವು. ವಿಜಯೀ ಭವ, ವಿಜಯೀ ಭವ. ಹಿರಿಯವರಿಂದ ಹಿರಿಯವರಿಗೆ ಮನ್ನಣೆ. ದಕ್ಷ ಬ್ರಹ್ಮ, ಇಷ್ಟೊಂದು ಹಟ್ಟಹಾಸವೇ? ಸಣ್ಣ ಬೀಜದಿಂದ ದೊಡ್ಡ ಮರವು ಆಗುವುದು. ಪರಮೇಶ್ವರನಲ್ಲಿ ಮೊರೆ ಇಡು. ಜೋಲ ಬ್ರಹ್ಮ, ನಾನು ಬರುತ್ತೇನೆ ನಿನ್ನೊಡನೆ ಹೇಳಿರಲಿಲ್ಲವೇ? ಹೇಳಿದೆನು, ನೀವು ಹೇಳಿದ ಮಾತನ್ನು ಹೇಳಿದನು ಈ ದೇವತೆಗಳ ಸಮ್ಮೇಳನದಲ್ಲಿ. ಆದರೂ ಕಾರ್ಯವು ಮಿಂಚಿ ಹೋಯಿತು. ಈ ದೇವತೆಗಳ ಸಮ್ಮೇಳನದಲ್ಲಿ ಈ ದಕ್ಷ ಬ್ರಹ್ಮನ ಮಾತುಗಳ ಉಲ್ಲಂಘನೆಯೇ. ಶಾಂತನಾದ ದಕ್ಷ ಬ್ರಹ್ಮ. ಸಂಶಯವೇನು ದಕ್ಷ ಬ್ರಹ್ಮ? ಸಂಶಯಕ್ಕೆ ಕಾರಣವಿಲ್ಲ ಜಾಲ ಬ್ರಹ್ಮದೇವ. ಸರ್ವೇಶ್ವರನು ಸಕಲ ಲೋಕಗಳ ರಕ್ಷಣೆಯನ್ನು ಕಾಯುತ್ತಿರುವನು. ಏನು ಹೇಳಿದೆ? ಶಾಂತನಾಗು ದಕ್ಷ ಬ್ರಹ್ಮ. ಶಾಂತಿ ನೆಲೆಸಿರುವ ಈ ಶಾಂತಿಯ ಮೂರ್ತಿಯ ಮುನ್ನಡೆಯಲ್ಲಿ ಈ ದಿಟ್ಟತನವೇ? ಪರಮೇಷ್ಠಿಯೇ, ನೆರೆದ ಸುರಗಂಧರ್ವರ ಗುಂಪಿನಲ್ಲಿ ನೀನೊಬ್ಬ ಹಿರಿಯವರು ಸುಮ್ಮನಿರಬೇಕಾಗಿದೆ. ಸಾಕು, ಸುಮ್ಮನೆ ಕುಳಿತುಕೋ. ಮುಂದುವರೆಯಬೇಡ ದಕ್ಷ ಬ್ರಹ್ಮ. ಮುಂದುವರೆದರೆ ಮಹೇಶನ ಭಯವಿಲ್ಲ ಭೃಗುದೇವ. ಮಹೇಶನ ಭಯಕ್ಕಾಗಿ ನಾನು ಹೇಳುತ್ತಿಲ್ಲ ಭೃಗುದೇವ, ನಿನ್ನ ಹಿತಕ್ಕಾಗಿ. ಅದನ್ನು ನಾನು ಚೆನ್ನಾಗಿ ಬಲ್ಲನು. ಆ ಶಿವ, ಈ ಶಿವ, ಸದಾಶಿವನನ್ನು ಹೊಗಳುತ್ತಿರುವರ ಗೊಡ್ಡು ಕೊಡುವವರನ್ನು ಈ ಬ್ರಹ್ಮನಂತಹ ಗೊಡ್ಡು ವೈದಿಕರು. ಅವನೆಲ್ಲಿ ಅವನೆಲ್ಲಿ ಆ ಸಾಂಬ ಶಿವ? ಅಲ್ಲಿ ನೋಡು ದಕ್ಷ ಬ್ರಹ್ಮ, ಅಕ್ಷಮಾಲಾಧರನು ಭೂಷಿತಾಂಗ ಭೂಷಣನು ಆದ ಆ ಪರಶಿವನು ನಿನ್ನ ಜಾಮಾತನಲ್ಲವೇ? ದಕ್ಷ ಬ್ರಹ್ಮನ ಜಾಮಾತ. ನೆರೆದ ದೇವತೆಗಳ ಗುಂಪಿನಲ್ಲಿ ಎಲ್ಲರೂ ನನಗೆ ನಮ್ರತೆ ನಮಸ್ಕರಿಸುವಾಗ ಅವನೇಕೆ ನಮಸ್ಕರಿಸಿದರೆ ಸ್ತಬ್ಧವಾಗಿ ಕುಳಿತಿರುವನು? ಅಳಿಯ ಮಹಾಮಂದಿರ ಸಂಬಂಧವಲ್ಲವೇ ದಕ್ಷ? ಬಾಯಲ್ಲಿ ಮೌನವಾಗಿದ್ದರೆ ಕೈಯಲ್ಲೇಕೆ ನಮಸ್ಕರಿಸಬಾರದು? ಅವನೇನು ಸದಾಶಿವನೋ ಅಥವಾ ಸುರವೇಶವನ್ನು ಧರಿಸಿರುವ ಮೂಗು ಮಾರಿಯೋ? ದಕ್ಷ ಬ್ರಹ್ಮ, ಈ ನಾರಿಯನ್ನು ಮಾರಿಯನ್ನು ಬೇಡ. ಸದಾಶಿವನು ಮುರಿದು ಮನದೇಳುವ ಆತನನ್ನು ನಮಿಸಿ ಕೃತಜ್ಞತನಾಗು. ಅಂತೆಯೇ ಪರಮೇಶ್ವರನ ಕರುಣವು ಯಾರ ಭೂಷಣವನ್ನು ಅರಿಯಲಾರದು. ಚಂದ್ರಮ, ನಿನಗಾದ ಪರಿಭವವನ್ನು ಜ್ಞಾಪಕದಳು. ಇಲ್ಲವಾದರೆ ನಿನ್ನ ಮುಂದಡೆ ಮಹಾದೇವನಿಗೆ ಮತ್ತೊಂದು ಪ್ರಾಯಶ್ಚಿತವಾಗುವುದು. ಉಡನಾಳು ಕಡುತ್ತರ ದುಡ ವೈರವು, ಉಡನಾಳು ಕಡುತ್ತರ ವೈರವು, ಉಡನ ದೈವ ದುರದೀರನು, ಉಡನ ದೈವ ದುರದೀರನು, ಉಡನಾಳು ಕಡುತ್ತರ ವೈರವು.
ಕಡುಕರದುಡ ವೈರವೋ. ದಕ್ಷ ಬ್ರಹ್ಮ, ನಾಗಭೂಷಣನಾದ ನಟರಾಜನಲ್ಲಿ ನಿನಗೆ ವೈರವೂ ಬೇಡ. ಕ್ಷೀರಸೇನ, ನಾಗಭೂಷಣ, ನಟರಾಜನೆಂದು ಹೊಗಳುವ ನಾಟ್ಯರಾಣಿ ಇದಲ್ಲ, ಈ ನಿನ್ನ ಕ್ಷೀರಾಬ್ದಿಯ ರಂಗಭೂಮಿ. ಭೃಗುದೇವ, ಈ ದೇವತೆಗಳ ಮಾತನ್ನು ಕೇಳಿದೆಯಾ? ಸದಾಶಿವನು ನಾಗಾಭರಣ ಭೂಷಿತದಲ್ಲವೇ? ಆಭರಣದ ಅಲಂಕಾರವನ್ನು ತಿಳಿಯದೆ ಸಣ್ಣ 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 ಕಾಯಿಗಳನ್ನು ಸರಮಾಲೆಯಾಗಿ ಕಟ್ಟಿಕೊಂಡು ಕೊರಳಿಗೆ ಯಾವಾಗಲೂ ಸೊಗಡನ್ನು ಬೀರುವ ಒಂದು ಹಳೆಯದಿರದ ಸರ್ಪವನ್ನು ಸುತ್ತಿಕೊಂಡಿರುವ ಈ ದರಿದ್ರ ಭಿಕ್ಷುಕನು ಶೃಂಗಾರ ಭೂಷಿತನೋ? ನಿನ್ನ ಭಾಷವನ್ನು ಬಿಡಿಸುವ ಈ ಪಾವನ ಮೂರ್ತಿಯಲ್ಲಿ ರಾಗಬೇಕೆ? ತೋಗೀಚಿ, ಸಂಬಳವಿಲ್ಲದೆ ಹೊಗಳು ಬಟ್ಟನಾದೆ ಈ ಸಾಂಬ ಶಿವನಿಗೆ. ಉಡುವುದಕ್ಕೆ ಬಟ್ಟೆ ಇಲ್ಲದೆ ಮಾರುದ್ದ ಕೌಪಿಕವನ್ನು ಕಟ್ಟಿಕೊಂಡು ಶರೀರಕ್ಕೆ ಹೆಣದ ಬೂದಿಯನ್ನು ಬಳಿದುಕೊಂಡು ಕೈಯಲ್ಲಿ ಕಬ್ಬಿಣದ ಸಲೋಕೆ ಹಿಡಿದು ಬೀದಿ ಬೀದಿಯಲ್ಲಿ ಹರಿದಾಡುವ ಈ ದರಿದ್ರ ಭಿಕ್ಷುಕನು ನಿನಗೆ ಭಸ್ಮ ವಿಭೂಷಿತನೋ? ಕನಕ ಮಂದಿರನೆಂದು ಹೆಮ್ಮೆಗೊಳ್ಳಬೇಡ. ಅದೊಂದು ಗತಿಸಿದ ವೈಭವರದ ಮಾತಾಗಿರೋದು ಭೃಗುದೇವ. ನಾವು ಕೊಟ್ಟ ಮಗಳನ್ನು ಓರ್ವ ಸ್ಮಶಾನವಾಸಿಗೆ, ಹಸುಬೆಯನ್ನು ಸಂತೆಗೆ ಹೊತ್ತು ಮಾರುವ ಒಂದು ಮುದಿಯತ್ತನ್ನು ವಾಹನವನ್ನಾಗಿ ಮಾಡಿಕೊಂಡಿರುವ ಬಂಡ ಪರಶಿವನಿಗೆ ಅಲ್ಲದೆ ಮರುಳಾದ ಮಗಳನ್ನು ವಿವಾಹ ಮಾಡಿ ಅನೇಕ ಪಿಚಾಚಿಗಳ ಅಧಿನಾಯಕನಾದ ಅಂಕೆ ಸಂಖ್ಯೆ ಇಲ್ಲದ ಮಹಾರುದ್ರನಿಗೆ. ದಕ್ಷಬ್ರಹ್ಮ, ಮಗಳಾದ ಸತಿಯನ್ನಾದರೂ ನೋಡಿ ಶಾಂತನಾಗು. ತಪ್ತರಾಗು, ನೀನು ನನ್ನ ಸಹಬಿತರ ಸುಮ್ಮನಿರಬೇಕಾಗಿದೆ. ಭೃಗುದೇವ, ಇದೊಂದು ಮಹಾಯಜ್ಞವನ್ನು ಸಂಕಲ್ಪಿಸಿಕೊಟ್ಟು ಬಂದರೆ ಅನ್ನವನ್ನು ತಿನ್ನುವುದಕ್ಕೆ ಮೊದಲೇ ನಾವೇ ಹಾಳೆಯನ್ನು ಮುಟ್ಟಿದಂತಹ ಇದು ಯಜ್ಞ ಸಮಾರಂಭ. ನಡೆಯಿರಿ, ಏನು ನಮ್ಮ ಕಾರ್ಯಗಳಲ್ಲಿ ವರ್ತಿಸೋಣ. ನಡೆಯಿರಿ. ಕೈಲಾಸವಾಸ ಸ್ವಾಮಿ, ಕೈಲಾಸವಾಸ ಭಾವಗಳ ಲೀಲಾ ಶೃಂಗಾರ ಭಾವಗಳ ಲೀಲಾ ನಿನ್ನೆ ಅನುಪಮ ಶೃಂಗಾರ ಲೋಲ. ಮಹಾದೇವ ಮಹಾದೇವ, ನೀನೆ ಅನುಪಮ ಶೃಂಗಾರ ಲೋಲ. ಸ್ವಾಮಿ ಕೃಪ ನೀಡಿ ದಯ ತೋರೋ ದೇವ, ಸ್ವಾಮಿ ಕೃಪ ನೀಡಿ ದಯ ತೋರೋ ದೇವ, ಸ್ವಾಮಿ ಕೈಲಾಸವಾಸ ದೇವ, ನಿನ್ನ ಸಿಲುವ ಭಗವ ಭಾವ ಕೈಲಾಸವಾಸ ಸಕಲ ಸುರ ಗಂಧರ್ವರೆಲ್ಲರೂ ಸೇರಿ ಶಿವ ಧರ್ಮವೊಂದನ್ನು ಸ್ಥಾಪಿಸಬೇಕೆಂದು ಇದ್ದ ಮನೋರಥವು ಮಂಜು ಮುಸುಕಿದ ಸೂರ್ಯನಂತೆ ನಿರಾಧಾರವಾಯಿತು. ಕುತೂಹಲ ಭರಿತರಾಗಿದ್ದ ದೇವತೆಗಳು ಶಂಕರನಿಂದ ಇದು ನಿರಾಕರಿಸಲ್ಪಡುವುದೆಂದು ನಿವಾರಿಸಲು ಸಾಧ್ಯವಿಲ್ಲವೆಂದರಿತ ದೇವತೆಗಳು ಸಕಲ ದೇವತೆಗಳಿಗೂ ದಕ್ಷ ಬ್ರಹ್ಮಾದಿ ನವಬ್ರಹ್ಮರುಗಳಿಗೂ ಮತ್ತು ಕುಬೇರಾದಿ ಅಷ್ಟದಿಕ್ಪಾಲಕರಿಗೂ ಹಾಗೂ ಎಲ್ಲ ಋಷಿಮುನಿಗಳಿಗೂ ಸತ್ರಯಾಗಕ್ಕೆ ಬರುವಂತೆ ಆಹ್ವಾನಿಸಿದರು. ಅಲ್ಲದೆ ಈಗ ದಕ್ಷಬ್ರಹ್ಮನು ತಾನೇ ಸರ್ವಸ್ವನೆಂದು, ಶಿವನು ತನ್ನ ಜಾಮಾತನೆಂದು ಅಹಂಕಾರದಿಂದ ಮೆರೆಯುತ್ತಿರುವನು. ಮುಂದೆ ಏನಾಗುವುದೋ ಹೋಗಿ ನೋಡಿಕೊಂಡು ಬರುವೆ. ಮಹಾದೇವ ಮಹಾದೇವ. ಜಟ ಮಹಾದೇವ ಮಹಾದೇವ.
ಜಟಾಜೂಟ ಗಂಗಾ ಮಕುಟ ಜಚಿಲಲಾಟ ಶೋಭಿತ ಹೇ ಮಕುಟ ತಟ ನಿವಾಸ ಮಹಾದೇವ ಮಹಾದೇವ ಹೇ ಮಕುಟ ತಟ ನಿವಾಸ ವಿಠಲ ಕವರ ಪಂಡಿತ ಮಹಾದೇವ ಮಹಾದೇವ ಹೇಮಕೂಟ ತಟ ನಿವಾಸ ವಿಠಲ ಕವರ ಪಂಡಿತ ವಿಠಲ ಕವರ ಪಂಡಿತ ಜಟಾಜೂಟ ಮಹಾದೇವ ಮಹಾದೇವ ರಾಜಾದಿರಾಜ ಹರಿಕುಲ ಗಂಭೀರವ ರಾಜೋತ್ಥಂಗ ಭೃಂಗ ವಿಹಾರ ಸುರಹಂಸ ಮಾನಸೋದ್ಭವ ಹಂಭೀರ ದಕ್ಷರಾಜೇಂದ್ರ ವಿಜಯೀ ಭವ ವಿಜಯೀ ಭವ ವಿಜಯೀ ಭವ. ನವಶಕ್ತಿಗಳ ಭ್ರೂಲತೆಯ ಭವ್ಯ ಭವನದ ವಜ್ರ ಭಂಡಾರದಂತೆ ಬ್ರಹ್ಮಾಂಡಗಳ ಸೃಷ್ಟಿಸಿದ ಈ ದೂರಧೀರ ಧೀರಂಗಿ ಸುರಸತ್ರದೋಳು ಪ್ರಭಂಜನ ಜಂ ಜವಾತಕ್ಕೆ ಸಿಲುಕಿದ ಹಸುಳಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ಗದ್ಗದ ವಾಯತಗಂತೆ ಹಾರಾಡುತ್ತಿರುವಾಗ ದುರ್ಧರ ಯಜ್ಞ ವಿಜಯನಾದ ಈ ದೂರಧೀರ ಧೀರಂಗಿ ಸುರಸತ್ರದೋಳು ಪ್ರಭಂಜನ ಭಯಂಕರವಾದ ಕಾರ್ಮುಗಿಲ ಗರ್ಜನೆಯಂತೆ ಮರದೇಳುತ್ತಿರುವ ಅಪ್ರತಿಮ ಪ್ರತಾಪ ಛಲದಂಕರಿಗೆ ಸುರಸತ್ರದೋಳು ಪ್ರಭಂಜನ ಈ ದಕ್ಷೇಂದ್ರ ಧರಿಸಿರ್ಪನೇ ಕರದೊಳ್ ಕಾಲ ಭೈರವಿಯ ಉರಿಜ್ವಾಲಯಂ ಬರ್ಬರ ದೀಪಗಳೇಳಂ ಸುತ್ತಿರ್ಪದ ಪಾತಾಳ ಶೇಷನಾಗಂ ವಿಜಯಲಕ್ಷ್ಮಿಯಂ ಪ್ರಜ್ವಲಿಸಿರ್ಪ ಈ ದುರಧೀರನಾದ ದಕ್ಷೇಂದ್ರಂಗೆ ಸುರಸತ್ರದೋಳು ಪ್ರಭಂಜನ ಪ್ರಭಂಜನ ಪ್ರಭಂಜನ. ಅದೇಗೆ ಪರಿತಪಿಸುತ್ತಿರುವೆ ದಕ್ಷದೇವ. ನೆರೆದ ಮಹಾಸಭೆಯಲ್ಲಿ ವಿದ್ಯಾಧರ ನಗೆಗೆಡಲು ನೆನಪಾಯಿತು ಭೃಗುದೇವ. ದೇವ ಜಂಬೂಕದ ಕೂಗು ಗಗನಕ್ಕೆ ಕೇಳಿಸುವುದೇ ನಿಮಗೆ ದೇವತೆಗಳಿಂದ ಮತ್ತೇನಾಗಬೇಕು? ಆಗಬೇಕಾದ ಕಾರ್ಯವನ್ನು ಆಗ ಮಾಡಿದ ನೀ ಗುರುದೇವ. ಹಿಂತಿರುಗಿ ನೋಡೇ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೂ ಅತ್ಯಾಪಮಾನವಾಯಿತು. ರಾಜೇಂದ್ರ ಶಾಂತನಾಗು. ಅಪಮಾನವು ಒಂದು ಕಾಲದಲ್ಲಿ ಅಪಘಾತವಾದಂತಲ್ಲವೇ? ಅಪಘಾತ ಅಪಘಾತ ತಾವಾಜ್ಞೆಯಂತೆ ದಗದಗಿಸ್ತಿರುವ ಜಡರಾಜ್ಞೆ ನಡೆಸಲು ಸಾಧ್ಯವಿಲ್ಲ ಈ ಬ್ರಹ್ಮಾಂಡದಲ್ಲಿ. ದಕ್ಷನ ಪರಿಭವದ ರಕ್ತಧಾರೆಯಿಂದ ಪ್ರಜ್ವಲಿಸುತ್ತಿರುವ ಈ ಕರಖಡ್ಗವನ್ನು ಸಪ್ತಾಮೂಲಿಯದ್ದಲೇ ಜಲನಿಧಿಯು ಶೋಣಿತವಾಗಿ ಪರಿಗಣಿಸುವುದು. ಆ ಚಿಂತೆಯು ಮೃಗುದೇವನಿಗೆ ಮೀಸಲಾಗಿರುವುದು. ರಘು ಅಂದಿನ ಪರಿಭವದಲ್ಲಿ ಹಿಂತಿರುಗಿ ನೋಡಿ ಚಕಿತನಾದ ನೀ ಗುರುದೇವ. ಆತ್ಮಹತ್ಯೆಯ ಅಪಮಾನದಲ್ಲಿ ತೇಲಾಡುತ್ತಿದ್ದ ಈ ದಕ್ಷಿಣ ವೀರರಸವು ನಿಸ್ಸಾರವಾಯಿತು. ನಿಸ್ಸಾರ ಅದೆಂದಿಗೂ
ಬ್ರಹ್ಮರತ್ನವಲ್ಲ. ಅಂದಿನ ದಿವನ ಬೇಕೆ ಶಾಂತಿ ಸಮ್ಮೇಳನ ಭೃಗುದೇವ. ಸಮ್ಮೇಳನ ಮನೆಯಲ್ಲಿ ಹಡಗಿದ್ದ ಸಜ್ಜನಲ್ಲಿ ಶಾಂತಿಯು ಸಲ್ಲದು ಮೃಗದೇವ. ದಕ್ಷ ಯಜ್ಞದಲ್ಲಿ ಅಶ್ವದಾಲಿಗೆಯನ್ನು ಮಿಂಚಿದಂತೆ ಮಿಲಗಬೇಕಾಗುವುದು. ದಕ್ಷ ಯಜ್ಞ ಆ, ಅದನ್ನು ನಡೆಸುವವರಾರು? ಈ ಮೃಗದೇವನಿಲ್ಲವೇ? ಅದು ಸಾಧ್ಯವೇ? ಏಕೆ ಸಾಧ್ಯವಲ್ಲ ಮೃಗದೇವ. ದಕ್ಷ ಇಂದೆರಡು ದಿನಗಳಲ್ಲಿ ಮಾರಣ ಮಹಾಯಜ್ಞವನ್ನೇ ನಿರ್ಮಿಸುವೆನು. ಪರಶಿವನ ರಕ್ತ ಮಾಂಸದಲ್ಲಿ ಈ ಅವಿರ್ಭಾಗ್ಯವನ್ನೇ ಆವಿರ್ಭಾಗ! 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 ಸಭಾಂಗಣದಿ ಭಯವನು ದಗದಗಿದೆ, ಅದಾಭುವಿ ಭಯ ದಗದಗಿದೆ. ಪರಬ್ರಹ್ಮ ಸಭಾಂಗಣದಿ ಭಯವನು ದಗದಗಿದೆ, ಅದಾಭುವಿ ಭಯ ದಗದಗಿದೆ. ಸೋಮದಾಂತಿ ಭೂತ ದಡೆಯೊಳು ಬರಲಿ ಗುರುದೇವ. ದಕ್ಷ ಸೋಮದಾಂತಿ ಭೂತ ದಡೆಯೊಳು ಬರಲಿ, ದೂರ ದೂರದಿಂದ ವರಿದು ಮೆರೆಯುತ್ತಲೇ, ದೂರ ದೂರದಿಂದ ವರಿದು ಮೆರೆಯುತ್ತಲೇ. ಭಗವಂತನಿ ಭಯವನು ದಗದಗಿದೆ, ಅದಾಭುವಿ ಭಯ ದಗದಗಿದೆ. ಗಂಗಾಧರನ ಪಿಡಿಯುತ್ತದೆ, ಗಂಗಾಧರನ ಪಿಡಿಯುತ್ತದೆ. ದೂರ ಮಾಡಿದ ಗುಂಡವ ತರಿದು, ದೂರ ಮಾಡಿದ ಗುಂಡವ ತರಿದು ಗಜಾಂಗದ ಪಿಡಿಯುತ್ತ ಬರುವೆ, ಪಿಡಿಯುತ್ತ ಬರುವೆ. ಭಯಂಕರಾತ್ತು ಭಯವನಾತ್ತು ದಗದಗಿವೆ, ದಗದಗಿವೆ. ಮದಂಡರಂ ತಿಳಿಯುತ್ತ ಈ ಹರುಷದಿಂದ ಮದಂಡರಂ ತಕ್ಷಣ ಬಿಡಿದು ವಿಭಾಗಿಸಿ ಹರುಷದಿಂದ ಬಲ ಬಲ ಅತಿಯುತ ನೆನೆದು ಸಭಾಂಗಣದಿ ಭಯವನ್ನು ದಗದಗಿಸಿ. ಸಭಾಭುವಿ ಭಯ ದಗದಗಿಸಿ, ಸಭಾಭುವಿ ಹೊರದಿನ ವಿಕಸಿತ ಪರಿಭವವಿರಲಿ ಭುವಿಯ ಜಯಿಸಿದರೇ. ಮರದಿನ ವಿಕಸಿತ ಪರಿಭವವಿರಲಿ ಭುವಿಯ ಜಯಿಸಿದರೇ. ಪುರಾಂತಿ ಪಕ್ಕದು ಕಲಿತದನು ಪದಾರ್ಥನು ಕಡಲಕ್ಕೆ ಉಳಿಸಿ. ಪುರಾಂತಿ ಪಕ್ಕದು ಕಲಿತದನು ಪದಾರ್ಥನು ಕಡಲಕ್ಕೆ ಉಳಿಸಿ. ಪದಾರ್ಥನ ಹೃದಯದಿ ನಲಿದು ಭಗವಂತನಿ ಭಯವನು ದಗದಗಿವೆ. ಸಭಾಭುವಿ ಭಯ ದಗದಗಿದೆ. ಸತ್ರ ಪೂಜೆಗೆ ಹೋದ ಮೇಲೆ ಅದೇಕೆ ಸ್ವಾಮಿ ನಿಮ್ಮ ಮುಖ ಕಮಲವು ಮಂಜು ಮಸ್ಕಿದ ಕಮಲದಂತೆ ಕಾಂತಿಹೀನವಾಗಿ ಕಾಣುತ್ತಿರುವುದಲ್ಲ? ಸತಿ, ದೇವತೆಗಳ ಮಧ್ಯದಲ್ಲಿ ನನಗಾಯಿತು ಸತ್ರಯಾಗದ ಅಗ್ರಪೂಜೆ. ನನ್ನ ಪಾದೋದಕ ಪ್ರಸಾದದಿಂದ ಪುನೀತರಾದರ ಸುರಗಂಧರ್ವ ಕೋಟಿಗಳು. ಅಂದ ಮಾತ್ರಕ್ಕೆ ಅಲ್ಲಿ ಅನೇಕ ದುರಂತಗಳು ನಡೆದವು. ಆ ದುರಂತ ದುರ್ಘಟನೆಯನ್ನು ಕೇಳಲು ನನ್ನ ಮನವು ಮುಮ್ಮಾರುತ್ತಿರುವುದು ಮಹಾದೇವ. ಅದನ್ನು ವಿಚಾರಿಸು ನಂದೀಶ ಭಕ್ತನಲ್ಲಿ. ನಂದೀಶ್ವರ, ನೀ ಹೇಳು, ಶರವಣದಲ್ಲಿ ನಡೆದ ಆ ದುರ್ಘಟನೆಯನ್ನು. ಅದನ್ನು ಕೇಳಬಾರದು ಸರ್ವೇಶ್ವರನ ಧರ್ಮಪತ್ನಿಯು. ಕೇಳಿದರೆ ಮನ ಮರುಗುವುದು ತಾಯಿ ನಿಮಗೆ. ಬಸವೇಶ್ವರ, ನನ್ನ ಮನ ಮರುಗುವುದಕ್ಕೆ ಮಹಾದೇವನ ಮುಖಕಾಂತಿಯೇ ಕಾರಣವಾಗಿರುವುದು. ಮರೆಮಾಚ ಬೇಡ. ನನ್ನ ಪತಿಗಾದ ಮರುಕವು ಯಾರಿಂದ ನಡೆಯಿತು? ಆದಿಶಕ್ತಿಯ ಅರಸನ ಅಂದವಾದ ಮುಖವು ಕಾಂತಿಗೊಂದಿದೆ ಎಂದರೇನು ತಾಯಿ? ಋಷಿಬೇಷ, ಕೈ ಕಂಕಣವನ್ನು ನೋಡಲು ಕನ್ನಡಿ ಬೇಕೇನು? ಪತಿಯ ಮುಖವನ್ನು ನೋಡಿದರೆ ಮರುಕವಾಗುವುದು. ಅದೇನೆಂದು ಬೇಗನೆ ಹೇಳು ತಾಯಿ. ಸೂರ್ಯನ ಕಿರಣಗಳು ಸೋಂಕಿದೆಡೆ
ಕ್ಷಣ ಮಾತ್ರದಲ್ಲಿ ನಾಶವಾಗುವ ಮಂಜು ಹನಿಗಳು ಮುಸುಕಿದೊಡೆ ತಾವರೆಗೆ ಭಂಗವೇ. ನಿಧಾನಿಸು ನಂದೀಶ್ವರ. ಕುಬೇರನ ಕೊಳದಲ್ಲಿರುವ ತಾವರೆಯನಾದರೇನು, ಅದು ಕಾಲಗತಿಯಿಂದ ಕಂದಿ ಹಾಳಾಗುವುದು. ಕೇಳಿದ್ಯಾ ನಂದೀಶ್ವರ? ಪರಶಿವನ ಪವಿತ್ರವಾದ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ಕಾಡಿನಲ್ಲಿ ಬೆಳೆದ ಹುಲ್ಲು ಬಲಹೀನವಾದರೂ ಒಟ್ಟಾಗಿ ಸೇರಿ ಹಗ್ಗವಾದರೆ ಆನೆಯನ್ನೇ ಕಟ್ಟಬಹುದಲ್ಲವೇನು? ತಾಯಿ, ಬಲಹೀನವಾದ ಮದಮುಖರು ಮಹತ್ತರವಾದ ಮಹಾದೇವನನ್ನು ಮನಕಾಂಕ್ಷೆಯಿಂದ ಕಾಣಲಿಲ್ಲ. ಬಸವೇಶ್ವರ! ಅಥಾವ ಮಧುಮುಖರು ನನ್ನ ಪತಿಗೆ ಬೇಸರ ಉಂಟು ಮಾಡಿದವರು. ಆದಿಶಕ್ತಿ, ಹಸಿವು ಬಾಯಾರಿಕೆಯನ್ನು ನಿವಾರಿಸಿಕೊಳ್ಳಲು ಯೋಗ್ಯವಾದ ಜಲದಲ್ಲಿ ಮೊಸಳೆಗಳು ವಾಸ ಮಾಡುವಂತೆ ಆ ಪುಣ್ಯ ಸತ್ರಯಾಗವು ಮದಮುಖರಿಗೆ ಮನೆಯಾಯಿತು. ತಾಯಿ, ನಿಧಾನಿಸು ನಂದೇಶ್ವರ. ಅದನ್ನು ಹೇಳಬಾರದು ಈ ಕೈಲಾಸವಣಿಯ ಸಮ್ಮುಖದಲ್ಲಿ. ಅದೇಕೆ ಪತಿದೇವ? ಅದನ್ನು ಹೇಳಿದರೆ ಪ್ರಮಾದವಾಗುತ್ತದೆ ಸತಿ. ಅದು ಮುಂದೆ ನಿನಗೇ ಗೊತ್ತಾಗುತ್ತದೆ. ನಂದೀಶ್ವರ, ತಾಯಿ, ಕೇಳಿದೆಯಾ ಯಕ್ಷ ಕಿನ್ನರಿಯರ ಗಾನವನ್ನು? ಅವರಾರೆಂದು ನೋಡಿ ಹೇಳಿದೆಯಾ? ಅಪ್ಪಣ ತಾಯಿ. ದೇವಿ, ಅವರೇ ಆದಿಶಕ್ತಿಯ ಹಿರಿಯ ಸಹೋದರಿಯರು. ತಂದೆಯಾದ ದಕ್ಷದೇವನ ಮನೆಯಲ್ಲಿ ನಡೆಯುತ್ತಿರುವ ಮಹೋತ್ಸವಕ್ಕೆ ಹೊರಟಿರುವರು. ಪರಮೇಶ್ವರ, ಅದಿರಲಿ. ಕಾರ್ಯಾರ್ಥವಾಗಿ ಶರವಣ ತೀರದಲ್ಲಿ ಮೆರೆಯುತ್ತಿರುವ ಶಿವಗಣಾಧೀಶ್ವರನನ್ನು ನಾನು ನೋಡಿಕೊಂಡು ಬರಲು ಹೋಗುತ್ತಿರುವೆನು. ದಯಮಾಡಿ ಅಪ್ಪಣೆಯನ್ನು ಪಾಲಿಸಬೇಕು. ಸುಖಿಯಾಗಿರು. ಸುಖಿಯಾಗಿ ಶಿವಗಣಾಧೀಶ್ವರನ್ನು ಸೇರಿ ಹೋಗು. ಹೋಗಿ ಬಾ ನಂದೀಶ್ವರ, ನಿನಗೆ ಮಂಗಳವಾಗಲಿ. ಸ್ವಾಮಿ, ನಂದೀಶನ ಮಾತು ಕೇಳಲಿಲ್ಲವೇನು? ಶಾಂತಳಾಗು ಗೌರಿ. ನಿನ್ನ ಹಿರಿಯ ಸಹೋದರಿಯರು ದಕ್ಷ ಮಂದಿರಕ್ಕೆ ಹೋಗುತ್ತಿರುವುದನ್ನು ನಾನು ಬಲ್ಲೆ. ದೇವ, ಅಲ್ಲಿ ನೋಡಿ, ಆ ಗಗನ ಮಾರ್ಗದಲ್ಲಿ ಸುಂದರ ವಿಮಾನದಲ್ಲಿ ಅನೇಕ ಗಂಧರ್ವ ನಾರಿಯರು ಕಿನ್ನರ ಗೀತೆಯನ್ನು ಹಾಡುತ್ತಾ ಹೇಗೆ ಸಾಲು ಸಾಲಾಗಿ ಹೋಗುತ್ತಿರುವರಲ್ಲವೇನು? ನನಗೆ ಆ ಸಂಭ್ರಮವನ್ನು ನೋಡುವ ಅಗತ್ಯವಿಲ್ಲ. ನೀ ನೋಡು ದೇವಿ. ಭೂತೇಶ್ವರ, ನಮಗೋಸ್ಕರವಾಗಿ ದೇವಲೋಕದ ಬಡಗೆಯ ಬಿನ್ನಾಣ ಹಸ್ತದಿಂದ ಕಲ್ಯಾಣ ಮಂಟಪವನ್ನು ರಚಿಸಿದ ನನ್ನ ತಂದೆ ದಕ್ಷ ದೇವ. ಆತನ ಮಗಳು ನಾನಲ್ಲವೇ ಶಂಕರ? ಅದಾರಿಗೆ ತಿಳಿಯುತ್ತದೆ ನೀನು ದಕ್ಷ ದೇವನ ಮಗಳೆಂದು? ನಾನು ದಕ್ಷ ಬ್ರಹ್ಮನ ಮಗಳಾಗದಿದ್ದರೆ ನನಗೆಲ್ಲಿಂದ ಬರುತ್ತಿತ್ತು ಇಂತಹ ಸುಖ ಸಂತೋಷ? ಅಲ್ಲಿ ಹೋಗುತ್ತಿರುವ ಸುರನಾರಿಯರು ನೋಡಿದ ಮೇಲೆ ಮಗಳು ತಂದೆ ಮನೆ ಮಹೋತ್ಸವಕ್ಕೆ ಹೋಗಬಾರದೇ ಉತ್ತಮ? ಹೌದು ಭೂತೇಶ್ವರಿ. ಕಾಗೆಗಳ ಮಧ್ಯದಲ್ಲಿ ಬೆಳೆದ ಕೋಗಿಲೆಯು ಕಾಗೆಗಳ ಮರಿಯಾಗಿದ್ದರೆ ಕಾಗೆಗಳು ಕೋಗಿಲೆಯ ಮರಿಯನ್ನು ಕೊಲ್ಲುತ್ತಿದ್ದಲ್ಲ. ನಿನ್ನ ತಂದೆ ದಕ್ಷ ಬ್ರೇಮನ್ಗೆ ನೀನು ಮಗಳಿದ್ದರೆ ಕರೆಯುತ್ತಿದ್ದನಾ ನಿನ್ನ ತಂದೆ ದಕ್ಷ ದೇವ? ಹಾಗಾದರೆ ನಾನು ದಕ್ಷ ಬ್ರಹ್ಮನ ಮಗಳಲ್ಲವೇ? ನೀವು ನನ್ನ ತಂದೆಯ ಜಾಮಾತನಲ್ಲವೇ? ಇಲ್ಲ ಇಲ್ಲ ಮಂಗಳ, ನೀನು ದಕ್ಷ ದೇವನಿಗೆ ಮಗಳು ಅಲ್ಲ, ನಾನು ಜಾಮಾತನೂ ಅಲ್ಲ. ಪತಿದೇವ, ನನಗಿರುವ ಸಂತೋಷವನ್ನು ಮುರಿದಿಕ್ಕಬೇಡ. ಗುರುಮಂದಿರಕ್ಕೆ, ಪಿತಮಂದಿರಕ್ಕೆ, ದೇವಗಿರಿಗೆ ಯಾರಿಂದಲೂ ಕರೆಸಿಕೊಳ್ಳದೆ ಹೋಗಬೇಕೆಂದು ನೀವೇ ಹೇಳುತ್ತಿದ್ದಿರಲ್ಲವೇನು? ಹೌದು, ಹೇಳಿದನು. ನಿಮ್ಮ ತಂದೆ ದಕ್ಷ ಬ್ರಹ್ಮನು ಅವನೋರ್ವ ರಾಜಸದ ಅಹಂಕಾರಿ. ಕಾಡಿನಲ್ಲಿ ವಾಸ ಮಾಡುವ ದುಷ್ಟ ಮೃಗಗಳಿಗಂಟು ಶಾಂತಿ, ಹುತ್ತದಲ್ಲಿ ವಾಸ ಮಾಡುವ ವಿಷ ಸರ್ಪಗಳಿಗುಂಟು ಶಾಂತಿ. ಆದರೆ ನಿಮ್ಮ ತಂದೆ ದಕ್ಷ ದೇವರಿಗೆಲ್ಲ ನಮ್ಮಲ್ಲಿ ಶಾಂತಿ ಶಾಂತಿ ಶಾಂತಿ. ಅಪ್ಪನ ಶಲೇಖ್ಯ ಶಾಂತಿಯಿಂದ ಮಾತನಾಡುತ್ತಿರುವಿರಿ? ಮಾತನಾಡಬೇಕಾದ ಸಂಭವ ಉಂಟು, ಮಾತನಾಡಿದೆನು ಮಹಾದೇವಿ. ಮರುಗಳಿಸಿ ಕರೆಯುತ್ತಿದೆ ಮತ್ತೊಂದು ನಾದ. ಆ ಕಿನ್ನರಿಯರ ಕೈಬುರುಡೆ ಗೀತೆಯು ನನ್ನನ್ನು ದಕ್ಷ ಲೋಕದ ಕಡೆಗೆ ಸೆಳೆಯುತ್ತಿರುವುದು. ಅದು ಗೀತವಲ್ಲ, ಅದು ಗೀತವಲ್ಲ, ನಿನ್ನ ಆತ್ಮವನ್ನು ಸುತ್ತುಗಟ್ಟಿ ಎಳೆಯುತ್ತಿರುವ ಕಾಲಪಾಶ. ಯಾವ ಪಾಶವಾದರೇನು? ತಂದೆ ಮನೆ ಎಂದರೆ ಚಿಕ್ಕಲ್ಲು ಹುಟ್ಟಿ ಬೆಳೆದ ನಿವಾಸ.
ಹೆಣ್ಣು ಮಕ್ಕಳಿಗೆ ಅದಕ್ಕಿಂತ ಪ್ರಿಯವಾದ ಸ್ಥಳವಿಲ್ಲ. ಆದ್ದರಿಂದ ನಾನು ದಕ್ಷ ಲೋಕಕ್ಕೆ ಹೋಗಲೇಬೇಕು ಸ್ವಾಮಿ. ಹಠಬೇಡ ಸತಿ. ನಿಮ್ಮ ತಂದೆಗೆ ನಮ್ಮಲ್ಲಿ ಅಪಾರವಾದ ವಿರೋಧವಿರುವುದು. ನೀನು ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು ತಪ್ಪದು ತಪ್ಪದು. ಆಹಾ, ಇದು ನನ್ನನ್ನು ಕಳಿಸಬಾರದೆಂದು ಆಡ್ತಿರೋ ಬಯಲಾಡಂಬರದ ಮಾತುಗಳು. ನನ್ನ ತಂದೆಗೆ ನಿಮ್ಮಲ್ಲಿ ಅಪಾರ ಪ್ರೇಮವಿರುವುದು. ರಾಜೇಶ್ವರಿ, ಇದುವರೆಗೂ ನಿನ್ನ ಮನ ನೋಯುವುದೆಂದು ನಿಧಾನಿಸಿದೆ. ಕೇಳು, ನಿನ್ನೆ ದಿನ ನಡೆದ ಸತ್ರ ಯಜ್ಞದಲ್ಲಿ ನಿಮ್ಮ ತಂದೆಯ ಮನ ಬದಲಾಯಿತು. ಏನು ಮನ ಬದಲಾಯಿತೆ? ಅಲ್ಲಿ ನಿಮಗಾದ ಅಗ್ರ ಪೂಜೆಯನ್ನು ನೋಡಿ ಸಂತೋಷ ಪಡಲ್ಲವೇ ನನ್ನ ತಂದೆ ಆ ದಕ್ಷ ದೇವನು? ಸಂತೋಷಪಟ್ಟನೆ ನಿಮ್ಮ ಜನಕ ದಕ್ಷ ದೇವ. ಬಹಳ ನಿಧಿಯನ್ನು ಬಳಸಿರುವ ಕಾಳಿಂಗ ಸರ್ಪದಂತೆ ನಿಮ್ಮ ತಂದೆಯ ಜಿಜ್ಞಾಸೆಯು ಅವನ ಜೀವಾತ್ಮವನ್ನು ಸುತ್ತುಗಟ್ಟಿಕೊಂಡು ನಿಷ್ಠುರವಾದ, ನಿರಾರ್ಥಕವಾದ, ಆಚಂದಾರಕವಾದ ವೈರೋಧದ ಮಾತುಗಳನ್ನಾಡಿದನು ನಿಮ್ಮ ತಂದೆ ದಕ್ಷದೇವ. ಬಯಲಾಡಂಬರದ ಮಾತಿಗೆ ಬೇಸರವೇನು ಭೂತೇಶ್ವರಿ? ಬೆಂದಿತೆನ್ನೊಡದು ಭವ್ಯ ಸತ್ರಯಾಗದ ಪುಣ್ಯ ಪುರುಷರ ಮಧ್ಯದಲ್ಲಿ ಬೆಂದಿಕ್ಕುವ ಅಗ್ನಿಜ್ವಾಲೆಯಂತೆ ದೇವತೆಗಳ ಮಧ್ಯದಲ್ಲಿ ತೇಲಿ ಬರ್ತಿದ್ದ ಮಂಗಳಕರ ನಾದವನ್ನು ನಿನ್ನ ತಂದೆ ಕಠೋರವಾದ ವಿಷಮಜ್ವಾಲೆಯ ಮಾತುಗಳು ನಿಲ್ಲಿಸಿತು ಸತಿ. ಗುರುವಲ್ಲದೆ ಮತ್ತಾರು ಅವನನ್ನು ಮಾತನಾಡಿಸಲಿಲ್ಲ. ಆದರೆ ನಿನ್ನೆಯ ಮೇಲಿನ ಮಮಕಾರ ಪ್ರೇಮವು ನನ್ನನ್ನು ದಿವ್ಯ ಶಾಲೆಯಲ್ಲಿ ಕುಳ್ಳಿರಿಸಿತು. ದೇವೋತ್ತಮ, ಇಂಥ ಅನಿವಾರ್ಯ ಒಂದು ಸಂಸಾರದಲ್ಲಿ ಇಷ್ಟೋ ಬರುವುದು. ಅದನ್ನು ಬಾಂಧವ್ಯ ಮಮತೆಯಿಂದ ಸರಿಪಡಿಸಿಕೊಳ್ಳಬೇಕು. ಜಗತ್ತಿನ ಸಂಸಾರ ಚಕ್ರದೊಡೆಯನಾದ ನೀನೇ ಹೀಗಂದ ಮೇಲೆ ಇತರ ಪಾಡೇನು ಶಂಕರ? ಶಕ್ತಿ ಯುದ್ಧ ರಂಗದಲ್ಲಿ ಹರಿತವಾದ ಶಸ್ತ್ರಾಸ್ತ್ರಗಳಿಂದ ಉಂಟಾದ ಗಾಯದ ನೋವನ್ನಾದರೂ ಸಹಿಸಬಹುದು. ಆದರೆ ನಿಮ್ಮ ತಂದೆಯ ಮಾತೆಂಬ ಹರಿತವಾದ ಹಲವು ನನ್ನೊಡಲನ್ನು ತಾಕಿ ಅದರಿಂದ ಉಂಟಾದ ಗಾಯದ ನೋವನ್ನು ಸಹಿಸಲಾರದೆ ನನ್ನ ದೇವಿ. ಇದನ್ನು ತಿಳಿದ ನಿಮ್ಮ ತಂದೆ ದಕ್ಷದೇವನು ತನ್ನ ಗುರುವಾದ ಭೃಗುದೇವನ ಜೊತೆಗೂಡಿ ಪಾಷಾಣ ಹೃದಯನಾಗಿ ನನ್ನನ್ನು ಪ್ರತಿಭಟಿಸಲು ಮಾರಣ ಮಹಾಯಜ್ಞವನ್ನು ಹೂಡುತ್ತಿರುವನು. ಮಾರಣ ಮಹಾಯಜ್ಞವನ್ನು ಮಾಡುವವರಾರು? ವಜ್ರಧನುಬಂಧ ಕರ್ಮಸಂದ ಇಡೀ ಬ್ರಹ್ಮಾಂಡವನ್ನು ಹಿಂಡಿ ತೆಗೆಯಲ್ಪಟ್ಟ ಉಗ್ರವಾದ ರಸವೇ ಸೋಮರಸ. ಅಲ್ಲಿನ ಆತ್ಮಚರ್ಯವನ್ನು ಬಂಧಿಸಲ್ಪಟ್ಟ ಕಪಾಲ ಪಾತಗಳೇ ಸ್ಫೂರ್ತೆಂಬ ದಿವ್ಯ ಪಾತ್ರೆ. ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟ ಹೋಮಾಗ್ನಿ ಕುಂಡದಲ್ಲಿ ನಿಮ್ಮ ತಂದೆ ದಕ್ಷನಂತ ಸಾವಿರಾರು ಕರ್ಮ ಬಂಧಿತರು ಮುಗಿಲ್ಲೆಂದು ಬದುಕುವಾಗ ಮಾರಣ ಮಹಾಯಜ್ಞವನ್ನು ಮಾಡುವರಾರು? ನಾನಲ್ಲವೇ ದೇವಿ? ಇದನ್ನು ತಿಳಿದಿದ್ದರು ವಿವೇಕರಹಿತನಾದ ನಿಮ್ಮ ತಂದೆ ದಕ್ಷದೇವ. ಪ್ರಾಣೇಶ್ವರ ಸ್ವಾಮಿ, ಅವಿವೇಕಿಯಾದ ತಂದೆಗೆ ವಿವೇಕವನ್ನು ಹೇಳಲಾದರೂ ನಾನು ದಕ್ಷ ಲೋಕಕ್ಕೆ ಹೋಗಬಾರದೇನು? ಸತಿ, ನಿನ್ನ ತಂದೆ ದಕ್ಷದೇವನಿಗೆ ನಿನ್ನ ಮಾತು ಹಿತವಾಗಿ ತೋರುವುದಿಲ್ಲ. ನೀನು ಅಲ್ಲಿಗೆ ಹೋದರೆ ನಿನಗೆ ಹಾನಿ ತಪ್ಪದು ತಪ್ಪದು ತಪ್ಪದು. ಸ್ವಾಮಿ, ತಂದೆ ನಿರಾಕರಿಸರೇನು? ತಾಯಾದ ವೇದವತಿ ಇಲ್ಲವೇ? ಅಲ್ಲದೆ ನನ್ನ ಹಿರಿಯ ಸಹೋದರಿಯರಾದ ರೇವತಿ ಪುಷ್ಪವತಿಯರು ನನ್ನನ್ನು ಆಶ್ರಯಿಸುವುದಿಲ್ಲವೇ? ಏಳು ನಟರಾಜ, ಪ್ರಯಾಣಕ್ಕೆ ಸಿದ್ಧನಾಗು.
ನೆನೆ ನೀನಲ್ಲಿಯ. ಹೇ ದಯಾಮಯನಾದ ಶಂಕರ, ನಾನು ಮಾಡಿದ ಅಪರಾಧವಾದರೂ ಏನು? ನಿನಗಾದ ಅಪಜಯವು ನನಗಲ್ಲವೇ? ಮಾತನಾಡು ಸ್ವಾಮಿ. ಮಾನ್ಯ ಮನದಾಸಿನ ಮುನಿಸಿಲ್ಲದೆ ಮನ್ನಿಸು. ನಿನ್ನ ಧರ್ಮಪತ್ನಿ ರಾಜೇಶ್ವರಿಗೆ ದಕ್ಷ ಲೋಕಕ್ಕೆ ಹೋಗಲು ಅನುಮತಿಯನ್ನು ಕೊಡು. ಇದೋ ನಿನಗೆ ನಮೋ ಎಂದು ನಮಸ್ಕರಿಸುವೆನು. ಮಹೇಶನ ರಾಣಿ ನೀನೆಂದು ಬಯಸದಿರು ರಾಜರಾಜೇಶ್ವರಿ. ಮಹಾಯಜ್ಞದಲ್ಲಿ ಫಲವಿಲ್ಲ ಸತಿ. ಮಹಾಯಜ್ಞದಲ್ಲಿ ಫಲವಿಲ್ಲ ಮಹಾಧಿಪ ನಿನ್ನ ಪಿತ ದಕ್ಷ ಯಜ್ಞಕ್ಕೆ ಹೋಗದಿರುತ್ತಾಯೇ. ಯಜ್ಞಕ್ಕೆ ಹೋಗದಿರುತ್ತಾಯೇ ಹೋಗದಿರುತ್ತಾಯೇ ಅಮ್ಮ. ಸತಿ ಎಚ್ಚರ. ನನ್ನ ಜೀವ ಅವನೇ ಅವನೇ ಓ ಶಿರ್ವಾಣಿ ನುಡಿಯುತ್ತಿರುವ ತಾಂಡವ ಮೂರ್ತಿಯು. ನನಗೆ ಹಾನಿ ಬರುವುದೆಂದು ಮಾತನಾಡದೆ ಕುಳಿತಿರುವ ನೀ ಮಹಾದೇವನು. ನನಗುಂಟೆ ಹಾದಿ ದಕ್ಷ ದೇವನಲ್ಲಿ ಅಥವಾ ಮತ್ತೊಬ್ಬ ದೇವನಲ್ಲಿ. ನನ್ನ ಪತಿಯಾದ ನಿನಗೆ ಧಿಕ್ಕಾರವೇ? ಅನುಜ್ಞೆಯನ್ನು ಕೊಡು ಶಂಕರ, ಅನುಜ್ಞೆಯನ್ನು ಕೊಡು. ಕೈ ಸನ್ನೆಯಿಂದ ನನ್ನನ್ನು ಹೋಗಿದ್ದು ಹೇಳುತ್ತಿರುವೆಯಾ? ಕೈ ಸನ್ನೆ ಕೈಲಾಸಪತಿ. ಇರಲಿ ಇರಲಿ, ಅದೇ ನನಗೆ ಆಶೀರ್ವಾದವೆಂದು ತಿಳಿದುಕೊಂಡು ನಾನು ಈಗಲೇ ದಕ್ಷ ಲೋಕಕ್ಕೆ ಹೋಗುವೆನು. ಕುಮಾರ ನಂದೀಶ್ವರ, ತಾಯಿ ನಂದೀಶ್ವರ, ಅನಾದಿ ಭಕ್ತ ಭೃಂಗಿಗಳ ಮೊದಲಾದ ಅಷ್ಟ ಮಹಾಕೋಟಿ ಗಣಾಧೀಶ್ವರನ ಬರಮಾಡು. ನಾನು ಈಗಲೇ ದಕ್ಷ ಲೋಕದ ಸಂಭ್ರಮಕ್ಕೆ ಹೋಗಬೇಕಾಗಿರುವುದು. ಆಜ್ಞಾ. ಓಂ ಭೈರವೇ ನಮಃ. ಸ್ವಾಮಿ ಸ್ವಾಹಾ. ಓಂ ಚಂಡಿಕಾ ಶಕ್ತಿಯೇ ನಮಃ. ದುರ್ಗಾಯೇ ಸ್ವಾಹ. ವಜ್ರಬಂಧದ ಮಹಾಯಜ್ಞದ ಪ್ರಜ್ವಲಿಪ ಭಯಂಕರ
ಶಂಕರ ಭೈರವಿಯ ಓಜರಿ ವಜ್ರಮುಕುಟಾಂಬೆಯಂಬದಿಸಿ ವಜ್ರಮುಕುಟಾಂಬೆಜಯಪದಿಸಿ ಝಟಿಯ ಬಂಧಿಸುವೆ ಮಹಾಯಜ್ಞದೋ ಬ್ರಹ್ಮಾಂಡ ಕೋಟಿಗಳ ಭವ್ಯ ಮಂದಿರದ ಮಹಾಶಕ್ತಿ ಭೈರವಿಯ ಪರಮಾನುಗ್ರಹವು ನನ್ನ ಮೇಲಿರುವಾಗ ಬ್ರಹ್ಮಾಂಡದ ನಾಯಕರು ಹೆಸರಾದ ಆ ಪ್ರಚಂಡ ಪರಶಿವನಿಗೆ ಧಿಕ್ಕಾರ. ಬ್ರಹ್ಮ ಪೂಜ್ಯನಾದ ಭೃಗುದೇವನ ಮಂತ್ರೋಚ್ಚಾರ, ಬ್ರಹ್ಮಚಾರರೇ ಮೊದಲಾದ ಅದ್ಭುತ ಪರಾಕ್ರಮಿಗಳಿಂದ ಕೂಡಿದ ಏ ದಕ್ಷ ಬ್ರಹ್ಮನಿಂದ ಧಿಕ್ಕಾರವಾ ಆ ಪರಶಿವನಿಗೆ. ಭೃಗುದೇವ, ಯಜ್ಞ ಸಮಾರಂಭ ಸಾಂಗವಾಗಿ ನೆರವೇರಬೇಕಲ್ಲವೇ? ಈ ಯಜ್ಞ ಸಮಾರಂಭವನ್ನು ತಡೆಯುವರು ಯಾರು ದಕ್ಷದೇವ? ಯಾರು? ಬಾಪು ಬಾಪು ಜಟವಧಾರಿ, ನೀನಲ್ಲವೇ ನನ್ನ ಅಗ್ರ ಪೂಜ್ಯಾರ್ಯನಾದ ಗುರುದೇವ ಬ್ರಹ್ಮದೇವ. ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯವೇನು? ದಕ್ಷ ಬ್ರಹ್ಮ, ಭವಾನಿ ಇಲ್ಲದ ಈ ಯಜ್ಞವು ಎಂದಿಗೂ ಫಲಿಸದು. ಆ ಭವಾನಿ ಯಾರು? ಅವಳ ಅರಸನಾರು? ಭವಾನಿ ನಿನ್ನ ಮಗಳು, ಆತನ ಅರಸನೇ ಶ್ರೀಮನ್ ಮಹಾ ಶಿವನು. ಪರಮೇಷ್ಠಿಯೇ, ಆ ನನ್ನ ಜಾಮಾತನಾದ ಆ ಸಾಂಬ ಶಿವನಿಗೇಕೆ ಈ ದಕ್ಷ ಯಜ್ಞದ ಆಸೆ? ಜಾಲ ಬ್ರಹ್ಮ, ಅದೇಕೆ ಬರಲಿಲ್ಲ ನಾರಾಯಣನು ನಮ್ಮ ಈ ಯಜ್ಞಕ್ಕೆ? ಬರ ಹೇಳಿದನು ಆ ವಿಷ್ಣುವನ್ನು, ಅದೇಕೆ ತುಳು ಮಾಡಿದನು ಕಾಣೆ. ನೀನು ಬರುವಾಗ ಜನಾರ್ದನನು ಏನು ಹೇಳಿದನು? ಬಹುವಿಧದಿಂದ ಮನ್ನಿಸಿ ಖಂಡಿತ ಬರುವನೆಂದು ಹೇಳಿದನು. ಬಂದನ ಜನಾರ್ದನನು. ಬಾ ನಾರಾಯಣ ಮೂರ್ತಿಯೇ ಬಾ, ನಿನಗುಂಟು ನನ್ನ ಯಜ್ಞ ಸ್ಥಾನೆಯಲ್ಲಿ ಒಂದು ಪೂಜ್ಯ ಸ್ಥಾನ. ಭೃಗುದೇವನಲ್ಲಿ ಸಹಕರಿಸಿ ಯಜ್ಞ ಕಾರ್ಯವನ್ನು ಸಾಂಗವಾಗಿ ನೆರವೇರಿಸು. ಅದಿರಲಿ ದಕ್ಷಬ್ರಹ್ಮ, ದದೀಚಿ ಮಹಾದೇವನೆಲ್ಲಿ? ಅವನೇಕೆ? ಅವನೇನು ಪೂಜ್ಯನೋ? ದಕ್ಷಬ್ರಹ್ಮ, ನೀನು ತಿಳಿದಿಲ್ಲವೇ? ದದೀಚಿಗಿಂತ ಅಧಿಕನಾದ ಋಷಿ ಇಲ್ಲ, ಮಹಾದೇವನಿಗಿಂತ ಅಧಿಕನಾದ ದೈವವಿಲ್ಲವೆಂದು ವೇದಗಳು ಕೈ ಎತ್ತಿ ಸಾರುತ್ತಿರುವು. ಇನ್ನೊಂದು ಈ ಯಜ್ಞ ಫಲಿಕೊಳ್ಳುವೆನು. ನೀನೇನು ದೈವವೋ ಆದಿದೈವವೋ ಅದಾರಿಗೆ ತಿಳಿಯುತ್ತದೆ. ದಕ್ಷ ಬ್ರಹ್ಮನಿಗೆ ಹುಡುಗಾಟದ ಉಳುಕು ಬುದ್ಧಿಯನ್ನು ಹೇಳಿ ಈ ಯಜ್ಞವನ್ನು ಮಾಡುತ್ತಿರುವೆಯಲ್ಲ, ನಿನಗುಂಟು ಅರನಿಂದ ಶಿಕ್ಷೆ. ಅವನೊಡನೆ ಮಾತು. ಅವನೊಡನೆ ಮಾತೇನು ಭೃಗುದೇವ? ಏ ಶಾಂತಿಯಿಂದ ಯಜ್ಞ ಕಾರ್ಯವನ್ನು ಮುಂದುವರಿಸಿ. ಹೆಬ್ಬುಲಿಯ ನಾಲಿಗೆ ಓಬಣ್ಣದಂತೆ ಜಿಗ್ಧೋಕ್ತರ ಜಿಗ್ಘಾಗ್ರಹವು ಬೆಳಗಲಿ. ನಮಃ ದುರ್ಗಾಯೇ ಸ್ವಾಹ. ಓಂ ಚಂಡಿಕಾ ಶಕ್ತಿಯೇ ನಮಃ. ದುರ್ಗಾಯೇ ಸ್ವಾಹ. ಅಪ್ಪ ಅಪ್ಪ ಅಪ್ಪ. ಓ ಸಾಥಿ, ಅಕ್ಷಮಾಲವನ್ನು ನಿಂದಿಸಬೇಡ. ದಕ್ಷ ದೇವನನ್ನು ಹಿಂಸಿಸಬೇಡ. ಶಾಂತನಾಗು. ಶಾಂತಿ ಇಲ್ಲ. ದಕ್ಷದೇವ್ ನನ್ನ ಪಾಲನ ದೈವ. ದಕ್ಷ ದೇವನ ಪಾಲಿನ ಮೃತ್ಯು. ಮೃತ್ಯುಂಜಯನಲ್ಲಿ ಬೈರಬೇಡ. ಯಜ್ಞ ವಿಜಯದಲ್ಲಿ ಆಡಬೇಡ. ಪತಿನಿಂದನೆ ಮಾಡುವ ದ್ವೇಷಿ. ಇದನೆಂದರೇನು ಮಾಡುವ ದೂಷಿ. ಪರಶಿವನನ್ನೇ ಮರೆತ ಘಾತಕ. ಓ ತಂದೆಯನ್ನೇ ಮರೆತ ಘಾತುಕಿ. ಛೀ! ನೀನು ನನ್ನ ತಂದೆಯೇ ಅಲ್ಲ. ಏನಂದೆ? ಏನಂದೆ? ಮತ್ತೊಮ್ಮೆ ಹೇಳು. ನೀನು ನನ್ನ ತಂದೆಯಲ್ಲ, ತಂದೆಯಲ್ಲ, ತಂದೆಯಲ್ಲ. ನಾನು ನಿನ್ನ ತಂದೆಯಲ್ಲವೇ? ನಾನು ನಿನ್ನ ತಂದೆಯಲ್ಲವೇ? ಹಾಗಾದರೆ
ಹಾಗಾದರೆ ನೀನು ನನ್ನ ಮಗಳಲ್ಲ. ಒದ್ದಳಾಗು. ನೀನು ಮಾಡುತ್ತಿರುವ ಯಜ್ಞಶಾಲೆಯಲ್ಲಿ ಅಲಂಕರಿಸಿದ ಋಷಿಗಳಿಗೆ, ವಿಷ್ಣು ಮೊದಲಾದ ದೇವತೆಗಳಿಗೆ, ಈ ಹೋಮಾಗ್ನಿ ಪಾತ್ರೆಯಲ್ಲಿ ಕವಿದು ಬೆಳಗುತ್ತಿರುವ ಯಜ್ಞೇಶ್ವರನಿಗೆ, ನನ್ನ ಪತಿಯಾದ ಭೂತೇಶ್ವರಲ್ಲದೆ ಚೈತನ್ಯ ಸ್ವರೂಪನು ಈ ದಕ್ಷೇಂದ್ರ ಭೂತೇಶ್ವರನಲ್ಲವೇ ಈ ದಕ್ಷ ಬ್ರಹ್ಮ ಯಜ್ಞಾಧಿಕಾರಿಯೇ ಅಲ್ಲಿ ಕಾಣುವ ಗುರುದೇವ. ಸತಿ ಎಚ್ಚರಿಕೆ, ಕ್ಷಮಿಸಿರುವನು. ದಕ್ಷ, ಭಯಂಕರವಾದ ಕಾಡಿನಲ್ಲಿ ಅದ್ಭುತ ಪ್ರವಾಹದಿಂದ ಉಂಟಾದ ನದಿಗಳು ತಮ್ಮಿಚ್ಛೆಯಂತೆ ಹರಿದಾಡಿ ದಡವನ್ನೆರಡು ಕೆಡಿಸಿಕೊಳ್ಳುವಂತೆ ಭೃಗು ದಕ್ಷ ಎಂಬ ನದಿಗಳು ಇಹಪರದ ದಡವನ್ನು ಕೆಡಿಸಿಕೊಂಡು ನಾಶ ಹೊಂದಬೇಡ. ಯಾವ ಮಹಾವೀರನು ತನ್ನ ಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳುವ ಅಭಿಲಾಷೆಯಿಂದ ಒಂದು ದುರಂತವಾದ ದಕ್ಷೆಯನ್ನು ನಿರ್ಮಿಸಿರುವನು. ಆ ಭಯಂಕರವಾದ ದಕ್ಷೆಯಿಂದ ಅದೊಂದು ಗಂಗಾ ಪ್ರವಾಹ ತನಕ ಶಾಂತಿ ಇಲ್ಲ. ಅಂತಹ ಪವಿತ್ರವಾದ ಗಂಗಾ ಜಲದಲ್ಲಿ ನಿನ್ನಂತಹ ದಕ್ಷ ಬ್ರಹ್ಮಗಳು ಕೋಟಿ ಕೋಟಿ ಮುಳುಗಿ ನಾಶ ಹೊಂದುವರು. ಗೌರಿ ಗೌರಿ ಭಗವಂತ ಗೌರಿ ಗೌರಿ ಭಗವಂತ ಗೌರಿ ಕೊಲ್ವ ಶಿವನ ಗೌರಿ ಭಿಕ್ಷುಕನನ್ನು ಕೈ ಹಿಡಿದ ಭಿಕ್ಷುಕಿ, ಭಿಕ್ಷುಕನನ್ನು ಕೈ ಹಿಡಿದ ಭಿಕ್ಷುಕಿ ಎಂದೇ. ಪದ್ಮಕಾರದಲ್ಲಿ ವಾಸ ಮಾಡುವ ಕಪ್ಪೆಯು ಪದ್ಮಗಂಧವನ್ನು ಬಲ್ಲದೆ ಅವನೇನು ಬಲ್ಲ, ಅವನೇನು ಬಲ್ಲ ದರಿದ್ರ ಪರಸಿವರು ಈ ದಕ್ಷ ಬಾಂಧವ್ಯ ಅಭಿಮಾನವನ್ನ ದಕ್ಷ ದಕ್ಷ ದಸಗೆಟ್ಟು ಹಿಂಬಲಿಸಬೇಡ. ದರಿದ್ರದ ಪುಣ್ಯ ನಿಧಿಯು ಆ ನನ್ನ ಪರಶಿವನು ಯಾವ ಶಿವ ಎಂದೆರಡಕ್ಷರವನ್ನು ಅಂತ್ಯಕಾಲದಲ್ಲಿ ಉಚ್ಚರಿಸುವರು. ರೌರವಾದಿ ಕುಂಬಿ ನರಕಾದಿ ಪಾತಕಗಳನ್ನೇ ನಿವಾರಿಸಿಕೊಳ್ಳುವರು.
ಅಂತಹ ಅಂತಹ ಶಿವನಾಮವೇ ನಿನಗೆ ವಿಷವಾದ ಮೇಲೆ ನಿನಗೆಲ್ಲಿಂದ ಬಂತೋ ಸುಖ? ಸ್ವಾತಿ ತಿರಳಾಗು. ನಿನ್ನ ಪತಿ ಪರಶಿವನ ರಕ್ತಧಾರೆಯೇ ಅಗ್ಧರಸ, ಅವನ ಮಹೋತ್ತರವಾದ ಕರುಳುಗಳೇ ಯಜ್ಞಕುಂಡ, ಅವನ ಕಠಿಣವಾದ ಮೂಳೆಗಳೇ ಒಟ್ಟಿಲುಗಳು, ಅವನ ಬೆರಳುಗಳೇ ಯಜ್ಞೇಶ್ವರನನ್ನು ಪ್ರತಿಷ್ಠೆ ಮಾಡುವ ಸಮಿತ್ತುಗಳು, ಸಣ್ಣ ಸಣ್ಣ ಗ್ರಂಥಿಗಳೇ ತಿಲಗಳು, ಓ ದುರ್ಜಟಿಯ ಕೇಶರಾಶಿ ದರ್ಭಾಂಕುರಗಳು, ಅವನನ್ನು ಬಾಸಿರುವ ಅಷ್ಟಮಹಾಕೋಟಿಗಳೇ ಈ ಯಜ್ಞಕ್ಕೆ ಆವಿರ್ಭಾಗವೆಂದು ನಂಬಿರುವ ಈ ಯಜ್ಞವನ್ನು ನೋಡು ಗೌರಿ, ನೋಡು. ಜೈ ಭೈರವಿ ಶಕ್ತಿಯೇ ನಮಃ. ಜಯ ಶಿವಶಂಕರ! ನಿಲ್ಲು ನಿಲ್ಲು. ನನ್ನ ಮನವು ಮಹಾದೇವನ ಮಹತ್ವಾಕಾಂಕ್ಷೆಯಿಂದ ನಿಶ್ಶಬ್ದವಾಗಿರುವುದು. ಸರ್ಪದಂತೆ ಮುಸುಗುಟ್ಟ ಬೇಡ, ಬೇಡ. ಪತಿ ನಿಂದನೆ ಮಾಡಿ ವಿಘಾತ. ಇದೊಂದು ಬಾರಿ ಶಿವನಾಮವನ್ನು ಕೇಳಿ ಎಚ್ಚರನಾಗು, ಇಲ್ಲವಾದರೆ ಹಾಳಾಗಿ ಹೋಗು. ನಾನು ಮರೆಯಾದ ಮೇಲಾದರೂ ನಿನಗೆ ಬುದ್ಧಿ ಬರಲಿ. ಶಂಕರ, ಪರಮೇಶ್ವರ, ನಾನಿನ್ನು ಕೈಲಾಸಕ್ಕೆ ಬರಲಾರೆನು. ಅಪರಾಧವನು ಮನ್ನಿಸುದೇವಾ, ಸಹಿಸಲಾರೆನೆ ಅಪಮಾನವ, ಸಹಿಸಲಾರೆನೆ ಅಪಮಾನವ. ಶಂಕರ, ಪರಮೇಶ್ವರ, ಪ್ರಳಯ ರುದ್ರನೇ ಬಾ, ತಾಂಡವೇಶ್ವರನೇ ಬಾ, ಶೂಲಪಾಣಿಯೇ ಬಾ, ಅಲಲೋಚನೆ ಬಾ, ಹೊರೆ ಕೇಳಿತು ಕರುಣೆ ತೋರಿಸು, ನ್ಯಾಯ ನೀತಿ ಉಳಿಸು, ಈ ದುಷ್ಟ ಕೂಟ ದಹಿಸು. ಪ್ರಳಯ ರುದ್ರನೇ ಬಾ, ತಾಂಡವೇಶ್ವರನೇ ಬಾ.
ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಶಂಕರ ಪರಿಭವ ಪರಿಭವ ಪರಿಭವ. ಭೃಗುವಿನ ದುರ್ದೋಷದಿಂದ ತೋದ್ಧರಾಗು ನಂದೀಶ್ವರ. ದ್ರೋಹಿ ಜಡೆಮುಡಿಗಳನ್ನು ಕಟ್ಟಿ ದಕ್ಷನಲ್ಲಿ ದುರ್ಭೇದವನ್ನು ಬೆಳೆಸಿದ ವಿಘಾತ, ವಿಷವನ್ನು ಮರೆಮಾಚಿ ಶೃಂಗಾರವಾಗಿ ಕಾಣುವ ಕಾಲಭುಜಗನಲ್ಲವೇ ನೀನು? ಭೃಗು, ಸಂಧಿಸುವೆನು ಶೀಘ್ರದಲ್ಲಿ. ಮುಂದೆ ನಿನಗಾಗುವುದು ಪಶ್ಚಾತ್ತಾಪ. ಜೈ ಶಿವಶಂಕರ. ಮಗುವಿನಿಂದ ಕೂಡಿದ ಮಾರಣ ಮಹಾಯಜ್ಞಕ್ಕೆ ಹೋದಳೇಕೆ ಸತಿ? ಪತಿಯ ಪ್ರೇಮಕ್ಕಿಂತಲೂ ಅವಿಚಾರದಿಂದ ಕೂಡಿದ ತಂದೆಯ ಪ್ರೀತಿಯೇ ಹೆಚ್ಚಾಯಿತೆ. ನನ್ನಲ್ಲಿ ವೈರತ್ವವನ್ನು ಸಾಧಿಸಿದ ದಕ್ಷ ಬ್ರಹ್ಮನು ಮಗಳಲ್ಲಿಯೂ ಸಾಧಿಸಿರಬಹುದು. ಇದರಿಂದ ಅನೇಕ ಪರಿಭವಗಳನ್ನು ಅನುಭವಿಸಬೇಕಾಗುತ್ತದೆ. ಜೈ ಶಿವಶಂಕರ, ಜೈ ಶಿವಶಂಕರ. ನಿನಗೆ ಮಂಗಳವಾಗಲಿ ನಂದೀಶ. ಪರಮೇಶ್ವರ, ದಕ್ಷ ದೇವನ ಯಜ್ಞ ಮಹೋತ್ಸವದಲ್ಲಿ ಪರಿಭವವಾಯಿತು. ಏನು? ದಕ್ಷ ಬ್ರಹ್ಮನ ಯಜ್ಞ ಶಾಲೆಯಲ್ಲಿ ಪರಿಭವವಾಯಿತೆ ನಮ್ಮ ಶರಣರಿಗೆ? ಸಂಶಯವೇನು ಪ್ರಭು? ಜಗನ್ಮಾತಾ ಸತಿಯು ಆತ್ಮ ಜ್ಯೋತಿಯಲ್ಲಿ ಬೆರೆತಳು ದೇವ, ಆತ್ಮ ಜ್ಯೋತಿ. ಸಂಶಯ ಸಂಶಯ. ದಕ್ಷ ಬ್ರಹ್ಮನ ಯಜ್ಞ ಶಾಲೆಯ ಒಂದು ಬಾರಿ ಕ್ಷಮಿಸಿದರೆ ಮತ್ತೊಂದು ಬಾರು ಬಯಲನ್ನು ಚುಂಬಿಸನ ದಕ್ಷ. ನನ್ನನ್ನು ಕಳಿಸಿದ ಕಾರಣವೇನು? ವಜ್ರಬಂಧದ ಜಟಾನ್ ಶಬ್ದದಿಂದ ಉದ್ಭವಿಸಿದ ನಿನ್ನ ಧೀರ ಕಠೋರವಾದ ವೀರತ್ವವು ನೀನು ಹುಟ್ಟಿದಾಗಲೇ ಸಮೀಪಿಸಿತು ಕುಮಾರ. ಪರಮೇಶ್ವರ, ನಾನು ಒದಗಿರುವ ಮಹತ್ತರವಾದ ಕಾರ್ಯ ಯಾವುದು? ಭಯಂಕರವಾದ ಕಾರ್ಯ ಉಂಟು ವೀರಭದ್ರ. ಮಹೇಶ್ವರ, ಜೈ ಜೈ ದೇವ ವರಸುತ ಜನಕ ಇದನ ನಾನು ಶಿವಮನ. ಜೈ ಜೈ ದೇವ ವರಸುತ ಜನಕ ಇದನ ನಾನು ಉದದಲ್ಲಿ ಬೇಡುವ ಸದಮ ಹೊರದಲ್ಲಿ ಬೇಡುವ ಮದೌಕನ.
ಜೈ ದೇವ ಹೊರಸುತ ಜನಕ ಪರಮೇಶ್ವರ ಸದರದೊಳು ಸದಯುವೆನು ಸದಮನರ ಪರಮೇಶ್ವರ ಸದರದೊಳು ಸದಯುವೆನು ಸದಮನರ ಜೈ ಜೈ ದೇವ ಹೊರಸುತ ಜನಕ ಇತರ ನಾನು ಹೊರಪರಚುವ ಜೈ ಜೈ ದೇವ ಪರಮೇಶ್ವರ ಪರಮೇಶ್ವರ ಭಯವಿಲ್ಲ ಬ್ರಹ್ಮಾಂಡದಲ್ಲಿ ಈ ವೀರಭದ್ರನಿಗೆ ಯಾವ ಮಹಾವೀರನು ತನ್ನ ಶಿವಧರ್ಮವನ್ನು ಸಾರ್ಥಕಪಡಿಸಿಕೊಳ್ಳಬೇಕೆಂದು ಪರಮೇಶ್ವರನ ಜಟಾಜೂಟಾಗ್ರದಿಂದ ಜನ್ಮಿಸಿ ನೇತ್ರಾಗ್ನಿಯಲ್ಲಿ ಫಲಾವಂದವನ್ನು ತೊಡೆದು ನಿಂತಿರುವ ಈ ಭದ್ರನಿಗೆ ಭಯವೆಲ್ಲಿಂದ ಬಂತು ಪರಮೇಶ್ವರ ಭಯವೆಲ್ಲಿಂದ ಬಂತು ಶಾಂತನಾಗು ವೀರಭದ್ರ. ಕಗ್ಗಲ್ಲಿನಂತೆ ಕಠಿಣವಾದ ನಿನ್ನ ವಕ್ಷಸ್ಥಳದಲ್ಲಿ ಶಾಂತಿಯನ್ನು ಪ್ರತಿಷ್ಠೆ ಮಾಡು. ಸಪ್ತ ಸಮುದ್ರದ ಮಧ್ಯದಲ್ಲಿ ಬೋರ್ಗರೆಯುತ್ತಿರುವ ಜ್ವಾಲಾಮುಖಿಯಂತೆ ರಭಸದಿಂದ ಉಕ್ಕಿ ಹರಿದಾಡುತ್ತಿರುವ ನಿನ್ನ ಉಚ್ಛ್ವಾಸವನ್ನು ನಿಲ್ಲಿಸು. ಕಾರ್ಮುಗಿನ ಮಧ್ಯದಲ್ಲಿ ಕವ ಕವಿಸುವ ಸೂರ್ಯನ ಪ್ರಕಾಶದಂತೆ ಹೊಳೆಯುತ್ತಿರುವ ನಿನ್ನ ಅರುಣಾಚಲ ಕಣ್ಗಳ ಕಾಂತಿಯನ್ನು ತಗ್ಗಿರಿಸು. ಅಭಯವನ್ನು ಕೊಡ ಪರಮೇಶ್ವರ, ಅಭಯವನ್ನು ಪರಮೇಶ್ವರ. ಬ್ರಹ್ಮಾಂಡದಲ್ಲಿ ಬ್ರಹ್ಮಾಂಡ ಕೋಟಿಗಳು ಈ ಭದ್ರದೇವರ ನೋಟದಿಂದ ಮಹೇಂದ್ರನು ಜಗತ್ತು ಸಂಚರಿಸಲಿ. ಸ್ತಬ್ಧನಾಗು ವೀರಭದ್ರ. ಕುಂಬಾರನ ಕುಲಾಲಯದ ಶೋಭಿತವಾದ ಅನೇಕ ಕುಂಭಗಳನ್ನು ಹಾವಿಗೆ ಎಂದು ಸುಟ್ಟು ಅವುಗಳನ್ನು ಕೋಪದಿಂದ ಪಡೆದಂತೆ ಬ್ರಹ್ಮಾಂಡಗಳು ಹಾಳಾಗುವು. ಮಹೇಂದ್ರಾದಿ ದೇವತೆಗಳು ಭಕ್ತಿಹೀನರಲ್ಲ. ಧೋರ್ಧಟಿ ಆಧಾರದಿಂದ ಬಂದಿದ್ದ ಶಿವಭಕ್ತಿಗೆ ಸ್ವಾಮಿಯೇ ಶರಣ ಶಕ್ತಿಯನ್ನು ಮುಂದಿಕ್ಕಿ ಮೃತ್ಯುವಿನ ಮರಣ ಕೋಪವನ್ನು ಬಯಸುತ್ತಿರುವ ಮಧೋನ್ಮತ್ತರಾರೋ. ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದನು ಕುಮಾರ. ಅವರನ್ನ ಶಬ್ದವನ್ನು ಉಚ್ಚರಿಸಬಾರದು. ನೆನೆದುಕೊಂಡರೆ ಅವರ ಮಲಿನವಾದ ರತ್ನವನ್ನು ಆತ್ಮ ಡಾಕಿನೇರಿಗೆ ಎರಿಬೇಕಾಗುತ್ತದೆ. ಅವರ ರುಂಡವನ್ನು ಕತ್ತರಿಸಿ ವೈತರಣಿಯೇ ಮೊದಲಾದ ನರಕ ಕೂಪದಲ್ಲಿ ದಹಿಸಬೇಕಾಗುತ್ತದೆ. ಆ ಹೆಮ್ಮಾರಿಯಾದ ದಕ್ಷ ಬ್ರಹ್ಮನೆಂದು ಕರೆಯುವರು. ಏನು ದಕ್ಷನು ಅಷ್ಟೊಂದು ಬಲಶಾಲಿಯೇ? ದಕ್ಷನನ್ನು ಅಲ್ಲೆಗಳೆಯಬೇಡ ವೀರೇಶ. ಅವನೊಬ್ಬ ಅಪ್ರತಿಮ ಪರಾಕ್ರಮಶಾಲಿ. ಬಲ್ಲಿದನಾದ ಭೃಗುವಿನ ಜೊತೆಗೂಡಿ ನನ್ನನ್ನು ಪ್ರತಿಭಟಿಸಲು ಮಾರಣ ಮಾರ್ಗವನ್ನು ಹುಡುಕ್ತಿರುವನು. ಮಹೇಶ್ವರ, ನನಗೆ ಅಭಯವನ್ನು ಕೊಡು. ಆ ದಕ್ಷ ಯಜ್ಞವನ್ನು ನಾಶಗೊಳಿಸಿ ಬರುವೆನು. ವಿಜಯೀ ಭವ ವೀರಭದ್ರ. ಕುಮಾರ ನಂದೀಶ್ವರ, ಮಹಾಪ್ರಭು, ಕುಮಾರನಿಗೆ ಸಹಾಯಕನಾಗು. ಆಜ್ಞಾ. ನಂದಿ ರಣರಂಗಧಾಲ್ ತಕ್ಷಣ ಕೆರವ ರಣರಂಗಧಾಲ್ ತಕ್ಷಣ ಕೆರವ ಅಡಹಡೆದು ವಿಜಯಲಕ್ಷ್ಮಿಯಂ ಕರವಂ ಹಿಡಿವೆ. ಪರಮೇಶ್ವರ ದಡಿ ದಡಿ ದಡಿದು ಒಯ್ದಾಡುವನು. ದಡಿ ದಡಿದು ಒಯ್ದಾಡುವನು. ಪರಪದನ ಎಂದರಲ್ಲಿ ಹೊರಗೊಳಿಸಿ ಬಂದಿದೆ ಚಿರವ.
ಬಿಡುವೆ ನಾನು ಹೋಗಿ ದಕ್ಷಕ್ಕೆ ಅರಿದು ಬಿಡುವೆ ನಾನು ರಕ್ಷಿಸದೆ ದಕ್ಷಕ್ಕೆ ಅರಿದು ಬಿಡುವೆ ನಾನು ರಕ್ಷಿಸದೆ ದಕ್ಷಕ್ಕೆ ಅರಿದು ಬಿಡುವೆ ನಾನು ರಕ್ಷಿಸದೆ ಕೆಲವನ್ನಿಂದ ಕಾಲಿಗೆ ಬಂಧಿಸಿ ರಕ್ಷಿಸದೆ ಮೆರವಣಿಗೆ ಕಾಲಿಗೆ ಬಂಧಿಸಿ ರಕ್ಷಿಸದೆ ಮೆರವಣಿಗೆ ಅಲೆಯನ್ನು ಬಂಧಿಸಿ ಭಾವ ಬಂಧಿಸಿದ ಮಕ್ಕಳಿಗೆ ತಲೆಗೆ ಬಿಡುವೆನು ಭಾವ ಬಂಧಿಸಿದ ಮಕ್ಕಳಿಗೆ ತಲೆಯ ಜಾಯಿಸಿ ಬರುವೆನು ಹೋಗಿ ತಕ್ಷಣ ಅರಿದು ಬಿಡುವೆ ನಾನು ಅರಿದು ಬಿಡುವೆ ನಾನು ಅರಿದು ಬಿಡುವೆ ನಾನು ದುರ್ಗಾಯೇ ಸ್ವಾಹ ಕಾಳಿಕಾ ಶಕ್ತಿಯೇ ನಮಃ ದುರ್ಗಾ ಜೈ ಶಿವಶಂಕರ ಎಲ್ಲೋ ಕುಮಾರ ತಪ್ಪಿರಾಗ ಲಕ್ಷ ಎಳೆ ವಿಕೃತ ವೇಷಿ ನಿನ್ನನ್ನು ನೋಡಿದರೆ ಹೊಸುಳೆ ಅಂತ ಕಾಡುವೆ ನೀನಾರು ಕುಮಾರ ಎಲ್ಲವೋ ದಕ್ಷ ನಿನಗಾಗಿ ಆ ಸುವೇಕದ ವಿಚಾರ ಸಾಕು ಬಾಯಿ ಮುಚ್ಚು ನಿರ್ದರ್ಶಕ ಓದೋ ನಿಷ್ಠೂರ ಮಾತು ನಿನ್ನದು ನಿಷ್ಠೂರವೇನು ದಕ್ಷ ಬ್ರಹ್ಮ ತಾಯಿಯ ಗೌರಿ ತಂದೆಯ ಶಿವ ಇವರದಿಂದ ಆಸ್ಪದವಾದ ಯಜ್ಞ ವಿನಾಶಕ್ಕೆ ಸಂಶಯವೇನು ದಕ್ಷ ತಾಯಿಯು ಸತ್ತಳು ತಂದೆಯು ಸಮಾಧಿಯಲ್ಲಿ ನಿಂತಿರುವರು ನಾಶವಿಲ್ಲದ ಶಿವಶಕ್ತಿಯಲ್ಲಿ ವಿನಾಶವನ್ನು ಕಲ್ಪಿಸುತ್ತಿರುವ ಹಕ್ಕಾರಿ ದಕ್ಷ ಮರವನ್ನು ಕಡಿದು ರೆಂಬೆಯು ತಲೆಯ ಮೇಲೆ ಬೀಳುವುದನ್ನು ಮರೆತು ಮರದಡಿಯಲ್ಲಿ ನಿಂತು ಅವಿವೇಕಿಯಾಗಬೇಡ. ಭೃಗು ಸಾಕು ಬಾಯಿ ಮುಚ್ಚು. ಕಣ್ಣೊಂದು ಹಾಳಾಯ್ತು ಅವರೀರ್ವರ ಕೋಪದಲ್ಲಿ. ಮುಂದೆ ನಿನಗಾಗುವುದು ಪ್ರಾಯಶ್ಚಿತ್ತ. ಭೃಗು ಪರಮೇಶ್ವರನ ಭಕ್ತನಾದ ಈ ನಂದಿಯಲ್ಲಿ ಅಮಂಗಲದ ಮಾತನಾಡುವೆಯ? ಮನಸ್ಸಿಗೆ ಬಂದಂತೆ ಮಾತನಾಡಲು ಸಹಾಯಕವಾದ ನಿನ್ನ ದಂತಗಳಿಗೆ ಪ್ರಾಯಶ್ಚಿತ್ತ ಮಾಡುವೆನು. ದಕ್ಷ ಪೂಜಾ ನಂದೀಶೋ, ನಿನ್ನನ್ನು ಸುತ್ತು ಕಟ್ಟಿರುವ ಶಿವಂಗಳನ್ನು ಇನ್ನನ್ನು ಈ ದಕ್ಷದ ಆವಿರ್ಭಾಗವಾಗಿ ಮಾಡಿಬಿಡುವುದು. ದಕ್ಷ ದಿಗ್ಬಂಧಕ ಧರ್ಮಕ್ಕೆ ವಿರೋಧವಾಗಿ ನಾಸ್ತಿಕತ್ವದ ಕೋಪದಲ್ಲಿ ಉಳಿದಿರುವ ನಿನ್ನ ಗರ್ವದ ಬೇರನ್ನು ಕಿತ್ತು ಹೇಳಿ ಬಂದಿರುವ ಈ ವೀರಾಗ್ರನಿಗೆ ಯಾಜ್ಞದ ಆವಿರ್ಭಾಗವನ್ನು ಒಪ್ಪಿಸಿ ಶರಣಾಗತಿಯಾಗುವೆಯೋ ಇಲ್ಲ ಆಳವನ್ನು ತೆಗುವೆಯ? ಬಲೆ ವೀರಭದ್ರ, ವೀರಾಗ್ರಣಿ ಎಂಬುದು ನಿನ್ನ ಪಳ್ಳು ಪೌರುಷಿಗೆ ಕಾಲ ಭೈರವಿಯ ಪರಭಾಂಡದ ತಿರುಗಿ ಮುಂಬುವ ಪರಭಿಕ್ಷುಕನ ಪುತ್ರನೇ. ಆಹ್ವಾನವಿಲ್ಲದೆ ಭಿಕ್ಷುಕನಂತೆ ಬಂದು ನಾಯಿಯಂತೆ ತೀರಾಡುತ್ತಿರುವ ನೀನು ನಾಲಿಗೆಯನ್ನು ದುಷ್ಟರನ್ನು ಜಯಿಸಿ ಶ್ರೇಷ್ಠರನ್ನು ಪರಿಪಾಲಿಸುತ್ತಿರುವ ಸ್ವೇಚ್ಛಾವಿಹಾರಿಗೆ ಓಡಾಡುತ್ತಿರುವ ಆ ಕಾಲರುದ್ರನ ಪುತ್ರನಿಗೆ ಭಯ. ವೀರಭದ್ರ, ಕಾಲ ಭೈರವನನ್ನು ಯಜ್ಞದ ಕುರಿಯಂತೆ ಕಟ್ಟಿ ಕರ್ಪೂರದಂತೆ ಮಾಡಿರುವ ಈ ಭಯಂಕರವಾದ ಕ್ಷೇತ್ರದಲ್ಲಿ ನಿನಗೆ ಉಳಿಗಾಲ ಬೆರೆದಿರುವಾಗ ಆಹ್ವಾನ ಬೇರೆ ಬೇಕು ಪರಭಿಕ್ಷುಕನ ಪುತ್ರನೇ.
ಉಳಿಯುವುದು ಅಳಿಯುವುದು ಉಳಿಯುವುದು ಅಳಿಯುವುದು ಕರ್ತವ್ಯದ ಕೊನೆಯಲ್ಲಿ ವೀರೇಶ, ಈ ದಕ್ಷ ಬ್ರಹ್ಮನ ಕೋಪಾಗ್ನಿ ಜ್ವಾಲೆಗೆ ಎದುರಾಗಿ ನಿಲ್ಲು. ಎಲ್ಲ ದಕ್ಷ ದಕ್ಷನ ನಿನ್ನನ್ನು ಕಾತಿಸಿದ್ದು ಹೂತಳದೊಳಗೆ ಹೂತನವನ್ನು ನಾವು ದಕ್ಷನ ನಿನ್ನನ್ನು ಕಾತಿಸಿದೊಳಗೆ ಹೂತನವನ್ನು ಆದವನ ನಿನ್ನೆಯ ಪದವನ್ನು ಕೀರ್ತಿಯ ಪಡೆಯುವೆನ ಆದವನ ನಿನ್ನೆಯ ಪದವನ್ನು ಕೀರ್ತಿಯ ಪಡೆಯುವೆನ ಭಕ್ತನ ನಿನ್ನಯ ಭಕ್ತನ ನಿನ್ನಯ ರೂಪವ ಕಲಿದು ಹಕ್ಕುಗಾವುತಿಯ ಕೊಡುತ್ತೀಯನ ಹಕ್ಕುಗಾವುತಿಯ ಕೊಡುತ್ತೀಯನ ಪರಮೇಶ್ವರ, ನಾನು ಬಂದ ಕಾರ್ಯವಾಯಿತು, ಬೇಗ ಪ್ರಸನ್ನರಾಗು. ವಿಷ್ಣು ಬ್ರಹ್ಮಾದಿ ದೇವತೆಗಳೇ, ನಿಮಗೆ ಅಭಯವನ್ನು ನೀಡುತ್ತಿರುವನು. ನೀವು ಸುಖಿಗಳಾಗಿದೆ. ವೀರಭದ್ರ ಕುಮಾರ, ಸರ್ವೇಶ್ವರ, ನಿನ್ನ ಅದ್ಭುತವಾದ ಆಯುಧಕ್ಕೆ ಬಲಿಯಾದ ಆ ದಕ್ಷ ಬ್ರಹ್ಮನ ಶಿರಸ್ಸಲ್ಲಿ ಸರ್ವೇಶ್ವರ, ನನ್ನ 32 ಆಯುಧಗಳಿಂದ ರಾಮಸವಾಗಿ ಛೇದಿಸಿದ ರುಂಡ ಮಾರಿ ಅಗ್ನಿಕುಂಡಕ್ಕೆ ಬಿದ್ದು ಆಹುತಿ ಆಯಿತು. ಸರ್ವೇಶ್ವರ, ಆಹುತಿ ಆಯಿತು. ನಿನ್ನ ಸಾಹಸಕ್ಕೆ ಮೆಚ್ಚಿದೆನು ಕುಮಾರ. ಯಜ್ಞದ ಪೂರ್ಣಾಹುತಿಗಾಗಿ ತಂದು ಕಟ್ಟಿರುವ ಮೇಷದ ಶಿರಸ್ಸನ್ನು ತೆರೆದು ತಂದು ದಕ್ಷ ಬ್ರಹ್ಮನ ಮುಂಡಕ್ಕೆ ಸರಿಯಾಗಿ ಸ್ಥಾಪಿಸು ಬ್ರಹ್ಮದೇವ. ಹೇ ದಯಾಮಯನಾದ ಶಂಕರ, ನಿನ್ನನ್ನು ನಿಂದಿಸಿ ಈ ದಕ್ಷ ಯಜ್ಞ ಎಂಬ ಮಹತ್ ಕಾರ್ಯವನ್ನು ದುರ್ಕಾರ್ಯವನ್ನು ಮಾಡಿದ ನನ್ನ ಅಪರಾಧವನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ದಕ್ಷ ಬ್ರಹ್ಮ ಪುನರುಜ್ಜೀವ ಹೊಂದಿದೆಯಾದರೂ ನೀನು ನನ್ನ ಭಕ್ತರ ಕಟ್ಟಿಯಲ್ಲಿ ಮೆರೆದು ವಿಖ್ಯಾತನಾಗು. ಧನ್ಯೋಸ್ಮಿ ದೇವ. ಪರಮೇಶ್ವರ, ನಾನು ಮಾಡಿದ ತಪ್ಪನ್ನು ಬಂಧಿಸಿ ನನ್ನನ್ನು ಕ್ಷಮಿಸಬೇಕೆಂದು ಬೇಡಿಕೊಳ್ಳುವೆನು ದೇವ. ಗುರುದೇವ, ಯತೀಶ್ವರರಾದರೂ ಯಾವಾಗಲೂ ರಾಜಸ ಗುಣದಿಂದ ಮೆರೆಯಬಾರದೆಂಬುದನ್ನು ಅರಿತು ಸುಖವಾಗಿ ಬಾಳು. ಪರಮೇಶ್ವರ, ಸಪ್ತ ದೇವತೆಗಳ ನಿಂದಕವಾದಂತಹ ಈ ಭೃಗುವಿನ ಮಾತನ್ನು ನಂಬಿ ಯಜ್ಞನಾಶವನ್ನು ಮಾಡಿದ ನೀನು ಮುಖಧ್ವಂಸಿ ಎಂಬ ನಾಮಾಂಕಿತವನ್ನು ಹೊಂದಿ ನಮ್ಮೆಲ್ಲರನ್ನೂ ಕಾಪಾಡಬೇಕೆಂದು ಬೇಡುವೆನು ದೇವ. ನಿಮ್ಮೆಲ್ಲರಿಗೂ ಶುಭವಾಗಲಿ.